ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಪ್ಪು ಮಲ್ಕೊಂಡಿದ್ದಾನೆ. ಇವತ್ತು ತಿಂಡಿ ಪುಳಿಯೋಗರೆ. ಯಾವುದೋ ಕಾಲ್ ಬಂತು. ಓಕೆ. ತಿಂಡಿ ಪುಳಿಯೋಗರೆ ಮಾಡಿದ್ರಾಯ್ತಾ. ಪಾಪುಗೂ ಅದನ್ನೇ ಕೊಟ್ಟೆ. ತಿಂಡಿ ತಿನ್ನಿಸ್ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಈಗ ಯಾಕೋ 3 ದಿವಸದಿಂದ ತುಂಬ ಕಾಟ ಕೊಡ್ತಿದ್ದಾನೆ ಅವನು. ನೈಟ್ ಟೈಮು 12 ಗಂಟೆ ಮಾಡ್ತಾಯಿದ್ದಾನೆ ಮಲ್ಕೊಳ್ಳೋದು. ಪ್ರತಿ ದಿವಸ ನಾನು 10 ಗಂಟೆ ಕರ್ಕೊಂಡು ಹೊಟ್ಟೋಗ್ಬಿಡ್ತಿದ್ದೆ ಅವನ್ನ ಮಲಗಿಸೋದಕ್ಕೆ ಅಂತ. 10 ಗಂಟೆ ಕರ್ಕೊಂಡೋದ್ರೆ ಹಿಂಗಾಡಿ ಒದ್ದಾಡ್ಕೊಂಡು ನಾವು ಮಾಡ್ಕೊಂಡು 10:30ಗೆ ಕಂಪ್ಲೀಟ್ ನಿದ್ದೆಗೆ ಹೋಗ್ಬಿಡ್ತಿದ್ದ. ಇವಾಗ 12 ಗಂಟೆವರೆಗೂ ಸತಾಯಿಸ್ತಾ ಇದ್ದಾನೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಲ್ಲ, ಅದು ಇನ್ನು ಅವ್ನ ಮನಸ್ಸಲ್ಲಿ ಇಳಿತಾ ಇದೆ ಅಂತ ಅನಿಸುತ್ತೆ ಅವನಿಗೆ. ಅದಕ್ಕೋ ಏನೋ ಗೊತ್ತಿಲ್ಲ. ಅವ್ನಿಗೆ ಹೆಂಗೆ ಅಂದರೆ 1-2 ದಿವಸ ಟೈಮ್ ಸ್ವಲ್ಪ ಲೇಟ್ ಮಾಡಿಬಿಟ್ರೆ ಅವನು ಅದನ್ನೇ ಕೇಳ್ತಾನೆ. ತುಂಬ ಲೇಟ್ ಮಾಡಿಬಿಡ್ತಾ ಇದ್ದಾನೆ ಈಗ ಮಲ್ಕೊಳ್ಳೋದನ್ನು. ರಾತ್ರಿ ಅಂತೂ 12:15 12 ಗಂಟೆಲಿ ತೊಗೊಂಡೋಗಿ ಲಾಲಿಗೆ ಹಾಕ್ಬಿಟ್ಟು ಅಟ್ಲೀಸ್ಟ್ ಲಾಲಿಲಿ ಹಾಕಿದ್ರೂ ಮಲ್ಕೊತಾನೇನೋ ಅಂದ್ಬಿಟ್ಟು ಲಾಲಿಗೆ ಹಾಕಿ ತೂಗಿ ಸಾಕಾಯಿತು. ಅಂದರೆ ಅಳ್ತಿಲ್ಲ ಅವನು, ಸುಮ್ಮನೆ ತೂಗಿಸ್ಕೊತಾನೆ ಅಷ್ಟೇ. ಎಷ್ಟು ತೂಗಿದ್ರೂ ಮಲ್ಕೊಂತಿಲ್ಲ. ಆಮೇಲೆ ಪುನಃ ಎತ್ಕೊಂಡು ಅವ್ನ ಮಗ್ಲಲ್ಲಿ ಮಲಗಿಸಿದ್ರೆ ಅವ್ನು ಮಲ್ಗಲ್ಲ. ತೊಡೆ ಮೇಲೆ ಹಾಕ್ಕೊಂಡೇ ಮಲಗಿಸ್ಬೇಕು ಅವನನ್ನು. ಕೂತು ಸಾಕಾಗೋಯ್ತು ಮಾತ್ರ. ನಿನ್ನೆ ಮಾತ್ರ 9 ಗಂಟೆಗೆ ಎದ್ದೇಳ್ತಾನೆ. ಲೇಟಾಗಿ ಮಲಗ್ತಾ ಇದ್ದಾನಲ್ವಾ, ಹಾಗಾಗಿ ದಿನ ಲೇಟಾಗಿ ಎದ್ದೇಳ್ತಾನೆ. 9 ಗಂಟೆಗೆ ಎದ್ದೇಳ್ತಾನೆ. ತಿಂಡಿ ತಿನ್ಕೊಂಡು ಮಲಗಿದ್ದಾನೆ. ಇವಾಗ ಇನ್ನೊಂದು ಅರ್ಧ ಗಂಟೆ ಎದ್ದೇಳ್ತಾನೆ. ಅಷ್ಟೆಲ್ಲ ಅವನಿಗೇನಾದರೂ ತಿಂಡಿ ರೆಡಿ ಮಾಡಬೇಕು. ಸರಿ, ಊಟ ರೆಡಿ ಮಾಡಬೇಕು ಅವನಿಗೆ. ಓಕೆ ಗೈಸ್, ಇವತ್ತಿನ ಎದ್ದ ಹುಡುಗಿ ಥರ ಕ್ಲಿಪ್ ಹಾಕೊಂಡು ಮಲ್ಕೊಬಿಟ್ಟ. ಓಹೋ ಓಹೋ ಲೋಕ ಏನಂದನು? ಲೋಕ ಏನಂತಾರವ? ಲೋಕ ಏನನ್ನದು? ಹೆಂಗಪ್ಪ ಲೋಕಮ್ಮ ಹೆಂಗನ್ನೋದಿನ್ನ ಏನಂತಾನೆ ಲೋಕಮವ? ಹೇಳು. ಏನಂತಾನೆ ಲೋಕಮವ? ಹೇಳು. ಬೇಕು ಅಂದಾಗ ಮಾಡಲ್ಲ, ಇದು ಬೇಡ ಅಂದಾಗೆಲ್ಲ ಮಾಡೋದು. ಪಾಪುಗೆ ಇವತ್ತು ನಾನು ಪನ್ನೀರ್ ಉಪ್ಮಾ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಪನ್ನೀರ್ ಉಪ್ಮಾ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ ಆಯಿತಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನಿವತ್ತು ನಂದು ವಾರ್ಡ್ರೋಬ್ ಎಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಫಸ್ಟು ಇಲ್ಲಿಂದನೇ ಶುರು ಮಾಡ್ತೀನಿ. ಇಲ್ಲಿ ನಂದು ಡ್ರಾಯಿಂಗ್ಸ್ನ ಪೇಸ್ಟ್ ಮಾಡ್ಕೊಂಡಿದ್ದೆ, ಬನ್ನಿ ತೋರಿಸ್ತೀನಿ. ಇಲ್ಲೆಲ್ಲ ನೋಡಿ, ಇದು ಪೂರ್ತಿ ಒಂದು ಡೈಲಿ ಯೂಸ್ದು ಬಟ್ಟೆಗಳು. ಬಟ್ ಈಗ ಫೀಡಿಂಗಲ್ಲಿ ಇರೋದ್ರಿಂದ ಇದು ಎಲ್ಲ ಸುಮ್ಮನೆ ಹಿಂಸೆ ಹಾಕೊಳ್ಳೋದಕ್ಕೆ, ಅದಕ್ಕೆ ಇದೆಲ್ಲ ತೆಗೆದು ಹಂಗೆ ಎತ್ತಿಟ್ಬಿಟ್ಟಿದ್ದೀನಿ. ಇದಿಷ್ಟು ಡೈಲಿ ಯೂಸ್ದು ಸೀರೆ. ಆವಾಗ ಜಾಬಿಗೆ ಹೋಗ್ತಿದ್ನಲ್ವ, ಆಗ ಡೈಲಿ ಹಾಕ್ಕೊಂಡು ಹೋಗ್ತಿದ್ನಲ್ಲ, ಅದಷ್ಟು ಈ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ಇವಾಗ ಏನು ಯೂಸ್ ಮಾಡಲ್ವಲ್ಲ, ಸೊ ಅಲ್ಲಿ ಹಾಕ್ಬಿಟ್ಬಿಟ್ಟಿದ್ದೀನಿ. ಇದಿಷ್ಟು ಈ ಬ್ಯಾಗಲ್ಲಿರೋದು ಮಣಿದು ಬಟ್ಟೆ. ಅವನೇನು ಇಲ್ಲಿ ಜಾಸ್ತಿ ಇರಲ್ವಲ್ಲ, ಅದಕ್ಕೆ ಅವನದು ತೆಗೆದು ಹಂಗೆ ಎತ್ತಿಟ್ಟಿದ್ದೀನಿ. ಇದು ಮಣಿದು ಬ್ಲ್ಯಾಂಕೆಟು ನೋಡಿ. ಇಲ್ಲಿ ನೆಕ್ಸ್ಟ್ ಬಂದರೆ ಇದು ನನ್ನ ಡೈಲಿ ಯೂಸ್. ಇದಿಷ್ಟು ಪ್ಯಾಂಟು, ಇದು ಟೀ ಶರ್ಟ್ಸು, ಇಲ್ಲಿ ಟವಲ್ಲು. ನಾನು ಆ್ಯಕ್ಚುಲಿ ಇದು ಮುಖ ಒರೆಸೋದಕ್ಕೆ ಬೇರೆ ಟವಲ್ ಯೂಸ್ ಮಾಡ್ತೀನಿ, ಸ್ನಾನಕ್ಕೆ ಬೇರೆ ಟವಲ್ ಯೂಸ್ ಮಾಡ್ತೀನಿ ಆಯಿತಾ. ನಾನು ಹೇರ್ ಕಲರ್ ಎಲ್ಲ ಮಾಡ್ತಿರ್ತೀನಲ್ಲ, ಅದಕ್ಕೆ ಕಲರ್ ಆಗುತ್ತೆ ಅಂದ್ಬಿಟ್ಟು ನಾನು ಬ್ರೌನೇ ಎಲ್ಲ ಯೂಸ್ ಮಾಡೋದು. ಅದಕ್ಕೆ ನಾನು ಆರೆಂಜ್ ಕಲರ್ದೇ ಟವಲ್ ಇಟ್ಕೊಂಡಿದ್ದೀನಿ, ಕಲೆ ಆದರೂ ಅಷ್ಟು ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಇಲ್ಲಿಗೆ ಬಂದರೆ ಇಲ್ಲೇನೂ ಇಲ್ಲ, ಖಾಲಿ ಯಾವುದೋ ಒಂದು ವೇಲ್ ಇಟ್ಟಿದ್ದೀನಿ. ಬಿಟ್ಟರೆ ಇಲ್ಲೊಂದು ನನ್ನ ಲಗೇಜ್ ಬ್ಯಾಗ್ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ಇಲ್ಲಿ ಒಂದಷ್ಟು ಬುಕ್ಸ್ ಇಟ್ಟಿದ್ದೀನಿ, ಇಲ್ಲೊಂದೆರಡು ಬ್ಯಾಗ್ ಇಟ್ಟಿದ್ದೀನಿ ಅಷ್ಟೇ. ಇದೆಲ್ಲ ಸ್ವಲ್ಪ ಖಾಲಿನೇ ಇದೆ ಆಯಿತಾ. ಇದಿಷ್ಟು ನಂದು ಆಯಿತಾ, ಇದು ಡೈಲಿ ಯೂಸ್ದು ಇದೆಲ್ಲ. ನೆಕ್ಸ್ಟು ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಬಂದರೆ ಇದಿಷ್ಟು ಪಾಪುದು. ಇದು ಡೋರು ಹೆಂಗೆ ಗೊತ್ತಾ ಹೇಳ್ತೀನಿ. ನಮ್ಮ ಮನೇಲಿ ಮುಂಚೆ ಪೋಸ್ಟ್ ಆಫೀಸ್ ಇತ್ತು ಆಯಿತಾ. ಅದನ್ನು ಯಾಕೆ ಹಂಗೆ ಮಾಡಿದ್ರೋ ಗೊತ್ತಿಲ್ಲ. ಡೋರ್ ಮಾತ್ರ ಈ ಥರ ಚಿಕ್ಕದಾಗಿ ಮಾಡಿದ್ದಾರೆ, ತುಂಬ ಲೆಂತ್ ಇಲ್ಲ, ಇದು ಚಿಕ್ಕದಾಗಿ ಮಾಡಿಬಿಟ್ಟಿದ್ದಾರೆ. ಅದು ಪೋಸ್ಟ್ ಆಫೀಸೆಲ್ಲ ಹೊಡೆದಾಕಿದ್ರಲ್ವ, ಈ ಡೋರ್ ಮಾತ್ರ ಹಂಗೆ ವೇಸ್ಟಾಗಿತ್ತು ಆಯಿತಾ. ಇನ್ನು ಯಾವುದಾದ್ರೂ ಬಾಗಿಲಿಗೆ ಹಾಕ್ಕೊತೀವಿ ಅಂತಂದರೆ ಇದು ಚಿಕ್ಕದಲ್ವ, ಆಗ್ತಿರ್ಲಿಲ್ಲ. ಅದಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟು ನಾವೇನು ಮಾಡಿದ್ವಿ ನೋಡಿ, ಈ ಥರ ಇಲ್ಲಿ ಸ್ವಲ್ಪ ಎತ್ತರ ಮಾಡಿಬಿಟ್ಟು ವಾರ್ಡ್ರೋಬ್ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದೇ ಡೋರ್ ತೊಗೊಂಡು ಪೋಸ್ಟ್ ಆಫೀಸ್ದು ನೋಡಿ, ಇದು ಬಾಗಿಲು ಅದ್ರದ್ದೇನೆ, ಆ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡ್ವಿ. ಇದಿಷ್ಟು ಪಾಪುದು ಬಟ್ಟೆಗಳು, ಇದು ಪೂರ್ತಿ ಪಾಪುದೆ. ಈ ಬೀರು ಪೂರ್ತಿ ಪಾಪುದೆ ಥಿಂಗ್ಸ್ ಇಟ್ಕೊಂಡಿದ್ದೀನಿ ಇಲ್ಲಿ. ಇದೆಲ್ಲ ಬಟ್ಟೆಗಳು. ಇದಂತೂ ಒಂದ್ಸಲಿನೂ ಹಾಕಿಲ್ಲ.
ಸೆಕೆ ಅಂತ ಅಂದ್ಬಿಟ್ಟು ಯೂಸೇ ಮಾಡಿಲ್ಲ ಇದನ್ನು. ನೆಕ್ಸ್ಟು ಚಳಿಗಾಲ ಬಂದಾಗ ತೆಗಿಬೇಕು ಅದನ್ನು ಆಚೆ. ಇದು ಪಾಪುಗೆ ತೊಟ್ಲು ಶಾಸ್ತ್ರದಲ್ಲಿ ತಗೊಂಡಿದ್ದು ಈ ಬಟ್ಟೆ. ನನ್ನ ಸೀರೆಗೆ ಮ್ಯಾಚಿಂಗ್ ಆಗಲಿ ಅಂದ್ಬಿಟ್ಟು ಇದು ತಗೊಂಡಿದ್ದೆ ಆಯಿತಾ. ಇದೊಂದು ಸೀರೆ, ಇದು ಅಮ್ಮನ ಮದುವೆದು ಆಯಿತಾ. ನನಗಿದು ಕಾಂಬಿನೇಷನ್ ನಂಗೆ ಸಿಕ್ಕಾಬಟ್ಟೆ ಇಷ್ಟ. ಅವ್ರಿಗೆ ಒಂದು ನಿಮಿಷ ತೋರಿಸ್ತೀನಿ ರೀ ಆಯಿತಾ. ಇದು ಗ್ರೀನು ಮತ್ತು ಮರೂನ್, ಇದು ರೆಡ್ ಅಲ್ಲ ಮರೂನ್ ಕಲರು. ಈ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ. ಬಟ್ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ನೋಡಿ ಈ ಥರ ಆಗಿದೆ ಬಾರ್ಡ್ರು. ನಂಗೆ ಇದನ್ನು ಬಿಸಾಕೋಕ್ಕೆ ಮನಸ್ಸಾಗದೆ, ಅಂದರೆ ಇಷ್ಟ ಆಯಿತು ಸೀರೆ ಅಲ್ವಾ, ಅದಕ್ಕೆ ಬಿಸಾಕದೆ. ಯೂಸ್ ಮಾಡೋಕ್ಕಾಗಲ್ಲ, ಹಾಕ್ಕೊಂಡ್ರೆ ಅದು ಮುಂದೆ ಬರುತ್ತೆ. ಹಂಗಾಗಿ ಸುಮ್ಮನೆ ಇಟ್ಟಿದ್ದೀನಿ. ನೆಕ್ಸ್ಟು ಇಲ್ಲಿಗೆ ಬಂದರೆ ಇದೊಂದು ಸೈಡಲ್ಲಿ ಇದೊಂದು ಪಾಪದೊಂದು ಬ್ಯಾಗ್ ಇಟ್ಟಿದ್ದೀನಿ. ಇದೆಲ್ಲ ಪಾಪುದು ಡೈಲಿ ಯೂಸ್ ಬಟ್ಟೆಗಳು. ನೋಡಿ ಇಲ್ಲಿ ಸಿರಪ್, ಪಾಪುದು ಎಕ್ಸ್ಟ್ರಾ ಸಿರಪ್ ಇಲ್ಲಿ ಇಟ್ಟಿದ್ದೀನಿ ಆಯಿತಾ. ನೆಕ್ಸ್ಟ್ ಇಲ್ಲಿ ಬಂದರೆ ಇದೆಲ್ಲ ಅವಂದೇ ಪಾಪುದೇನೆ. ಎಕ್ಸ್ಟ್ರಾ ಥಿಂಗ್ಸ್ ಇಲ್ಲಿರೋದೆಲ್ಲ ಡೈಪರು ಮತ್ತು ವೆಟ್ ವೈಪ್ಸು, ಇಲ್ಲಿ ನಂದು ಅದು ಇದು ಮೆಡಿಸನ್ನು ಇದೆಲ್ಲ ಇಷ್ಟು ಪಾಪುದು ಸ್ಕಿನ್ ಪ್ರಾಡಕ್ಟು ಆಯಿತಾ. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇದು ಸೂಟ್ ಕೇಸು ಮತ್ತು ಬ್ರೀಫ್ ಕೇಸ್ ಇಟ್ಟಿದ್ದೀನಿ. ಏನು ಇಟ್ಟಿದ್ದೀನಿ ಮರ್ತೋಗ್ಬಿಟ್ಟಿದ್ದೀನಿ. ಅಲ್ಲಿಂದ ನಗರದ ಮನೆ ಖಾಲಿ ಮಾಡ್ಕೊಂಡು ಬಂದ್ವಲ್ವಾ, ಆ ಟೈಮಲ್ಲಿ ಏನೇನೋದು ಹಾಕಿಟ್ಬಿಟ್ಟಿದ್ದೀನಿ. ಇಲ್ಲಿ ಮೋಸ್ಟ್ಲಿ ಬೆಡ್ ಸ್ಪ್ರೆಡ್ಡು ಅದೆಲ್ಲ ಹಾಕಿದ್ದೀನಿ ಅನಿಸುತ್ತೆ ಇದರಲ್ಲಿ. ಹಾಂ ಸರಿ, ಬೆಡ್ ಸ್ಪ್ರೆಡ್ಡು ಮೋಸ್ಟ್ಲಿ ಇಟ್ಟಿದ್ದೀನಿ. ಇಲ್ಲಿ ಏನು ಇಟ್ಟಿದ್ದೀನಿ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಇವತ್ತು ಓಪನ್ ಮಾಡಲ್ವಲ್ಲ, ಹಂಗಾಗಿ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇಲ್ಲಿಂದ ಇದಿಷ್ಟು ಪಾಪುದಾಯ್ತಾ. ಇದೊಂದು ವಾರ್ಡ್ರು ಪೂರ್ತಿ ಅವಂದೇ ಆಗಿಬಿಡುತ್ತೆ. ನೆಕ್ಸ್ಟು ಇದೊಂದು ನಗರದ್ದು ಮನೆ ಶಿಫ್ಟ್ ಮಾಡ್ತಿದ್ವಲ್ವ, ಆ ಟೈಮಲ್ಲಿ ಏನಾಗಿದೆ, ನಮ್ಮದು ಮನೆ ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು. ಕೆಳಗಡೆ ಇಳಿಸೋ ಟೈಮಲ್ಲಿ ಗ್ಲಾಸು ಇಲ್ಲಿಗೆ ಕರೆಕ್ಟಾಗಿ ಹಿಂಗೆ ಅರ್ಧಕ್ಕೆ ಬ್ರೇಕ್ ಆಯಿತು. ಬ್ರೇಕ್ ಆಗಿರೋದೆಲ್ಲ ಮನೇಲಿ ಇಟ್ಕೊಬಾರ್ದು ಅಂತಾರಲ್ವ, ಅದಕ್ಕೆ ತೆಗ್ದಾಕ್ಬಿಟ್ಟೆ. ಇದನ್ನು ಹೊರಗಡೆ ಇಟ್ಕೊಂಡಿದ್ದೀನಿ. ಒಳಗಡೆ ರೂಮಲ್ಲಿ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ನಾನು ಮೇಲ್ಗಡೆಯಿಂದ ಬಂದುಬಿಡ್ತೀನಿ. ಇಲ್ಲೆಲ್ಲ ಏನೇನೋ ಇಟ್ಟಿದ್ದೀನಿ, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಬ್ಯಾಗು ಅದು ಇದು, ಇಲ್ಲಿ ಎಕ್ಸ್ಟ್ರಾ ಟವೆಲ್ಲು ಇಟ್ಟಿದ್ದೀನಿ ಆಯಿತಾ. ಇಲ್ಲಿಗೆ ಬಂದರೆ ಇದಿಷ್ಟೇ ನನ್ನ ಹತ್ರ ಸ್ಯಾರಿ ಇರೋದು ಆಯಿತಾ. ಇದಿಷ್ಟು ವರ್ಕ್ ಸ್ಯಾರಿಗಳು, ಅದೇ ಒಂದು ಕವರಲ್ಲಿ ಹಾಕಿಟ್ಟಿದ್ದೀನಿ ಬೇರೆ. ಇದಿಷ್ಟು ರೇಷ್ಮೆ ಸೀರೆಗಳು, ಇದೊಂದು ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ನಾನು ಇನ್ನೊಂದು ದಿವಸ ತೋರಿಸ್ತೀನಿ ಆಯಿತಾ. ನನ್ನ ಹತ್ರ ಇರೋ ಸೀರೆಗಳೆಲ್ಲ, ನನ್ನ ಮದುವೆ ಸೀರೆಗಳದೆಲ್ಲ ತೋರಿಸ್ತೀನಿ ನಾನು. ಇದಿಷ್ಟು ಕಾಟನ್ ಸ್ಯಾರಿಗಳು, ಕಾಲೇಜಿಗೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತಾಯಿದ್ದೆ ಅಷ್ಟೇ. ಇವಾಗ ಎಷ್ಟು ದಿವಸ ಆಯಿತು ಗೊತ್ತಾ ನಾನು ಸೀರೆಗಳೆಲ್ಲ ಯೂಸ್ ಮಾಡಿ. ನೋಡಿ ಇಲ್ಲಿ ಬಾಟಲ್ ಇಟ್ಟಿದ್ದೀನಿ. ಇಲ್ಲೇ ಹಾಕಿಟ್ಟಿದ್ದೀನಿ ಅಂದರೆ ಕೈ ಹಾಕಿದ ತಕ್ಷಣ ಓಡಬೇಕಂದಾಗ ಅರ್ಜೆಂಟಾಗಿ ಪಟ್ ಅಂತ ಕೈಗೆ ಸಿಗುತ್ತೆ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಹೇರ್ ಡ್ರೈಯರು ಆಯಿತಾ. ನೆಕ್ಸ್ಟು ಈ ಕಡೆ ಇಲ್ಲೇನು ಇಟ್ಟಿದ್ದೀನಿ, ಇಲ್ಲಿ ಗೌನು ಹೌದು ಅದೇ ಗೌನು, ಲಾಂಗ್ ಡ್ರೆಸ್ ಎಲ್ಲ ಇದಿಷ್ಟು ಇಲ್ಲಿ ಇಟ್ಟಿದ್ದೀನಿ. ಸುಮಾರಿತ್ತು. ಈಗ ಪಾಪು ಆದಮೇಲೆ ಎಲ್ಲ ಕೊಟ್ಟು ಸುಮಾರು ಒಂದು 5-6 ಬಟ್ಟೆ ಕೊಟ್ಬಿಟ್ಟು ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಏನಕ್ಕೆ ವೇಸ್ಟ್ ಅಲ್ವಾ ನಿಜವಾಗ್ಲೂ. ಇಲ್ಲಿರೋದನ್ನು ಒಂದಷ್ಟು ದಿವಸ ನೋಡ್ತೀನಿ, ಆಮೇಲೆ ಕೊಟ್ಬಿಡ್ತೀನಿ. ನಾವೀಗ ಸೀರೆ ಹಾಕೊಳ್ಳೋದ್ರಿಂದ ಇದು ಯಾರೂ ಹಾಕ್ಕೊಳ್ಳೋದೇ ಇಲ್ಲ, ಸುಮ್ಮನೆ ಹಂಗೆ ಬಿದ್ದಿದೆ. ಇದಿಷ್ಟು ಸೀರೆದು ಬ್ಲೌಸು, ಎಲ್ಲ ಸೀರೆ ಬ್ಲೌಸ್ಗಳನ್ನು ನಾನು ಇದರೊಳಗಡೆ ಹಾಕ್ಬಿಟ್ಟಿದ್ದೀನಿ. ಕಾಟನ್ ಸೀರೆ, ರೇಷ್ಮೆ ಸೀರೆದು ಮತ್ತು ವರ್ಕ್ ಸ್ಯಾರಿದು, ಅದು ಇದು ಎಲ್ಲ ಸೀರೆಗಳೂ ಇಲ್ಲಿದೆ ಆಯಿತಾ. ನಾನು ಬ್ಲೌಸ್ ಡಿಸೈನ್ಸು ಒಂದಿನ ತೋರಿಸ್ತೀನಿ ಆಯಿತಾ. ನೆಕ್ಸ್ಟ್ ಇಲ್ಲಿ ಸಿಲ್ವರ್ ಐಟಮ್ಸ್ ಇಟ್ಟಿದ್ದೀನಿ. ಇಲ್ಲಿ ಡಾಕ್ಯುಮೆಂಟ್ಸ್, ಒಂದು ಮಾಸ್ ಕಾರ್ಡು, ಆಧಾರು, ವೋಟರ್ ID, ಅವು ಇವು, ಮತ್ತು ಪಾಪುದು ಬರ್ತ್ ಸರ್ಟಿಫಿಕೇಟ್, ಅದು ಇದು ಏನೇನು ಇರುತ್ತಲ್ವ ಆ ಡಾಕ್ಯುಮೆಂಟ್ಸ್ ಎಲ್ಲ ಇದರೊಳಗಡೆ ಇಟ್ಟಿದ್ದೀನಿ. ಮತ್ತು ಲಾಕ್ ಮಾಡಿಬಿಟ್ಟಿದ್ದೀನಿ. ಒಂದಷ್ಟು ಜುವೆಲ್ಸು, ಆರ್ಟಿಫಿಷಿಯಲ್ ಜುವೆಲ್ಸ್ ಎಲ್ಲ ಇದರಲ್ಲೇ ಇಟ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದರೆ ಸಾರಿ, ಕುರ್ತಾಸ್ ಇದೆಲ್ಲ ಫೀಡಿಂಗ್ ಕುರ್ತಾಗಳೆಲ್ಲ ಒಂದು ಕಡೆ ಜೋಡಿಸಿಟ್ಕೊಂಡಿದ್ದೀನಿ. ಇದೆಲ್ಲ ವಿತ್ ದುಪ್ಪಟ್ಟ ಇರುತ್ತಲ್ವ, ಅದೆಲ್ಲ ಸಪ್ರೇಟ್ ಈ ಥರ ಒಂದು ಕಡೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಪಾಪು ಹೋಗೋಕ್ಕೂ ಮುಂಚೆ ಯೂಸ್ ಮಾಡ್ತಾ ಇದ್ದಿದ್ದಿವೆಲ್ಲ. ಇದನ್ನು ಇವಾಗ ಯೂಸ್ ಮಾಡೋಕ್ಕಾಗಲ್ಲ, ಇದೆಲ್ಲ ಫೀಡಿಂಗ್ ಸ್ಟಾಪ್ ಮಾಡೋವರೆಗೂ ಇದು ಯಾವುದೂ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸದ್ಯಕ್ಕೆ ತಗೊಳ್ಳೋದೇ ಬೇಡ ಅಂತ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಫೀಡಿಂಗ್ ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ತೊಗೊಬೇಕು. ಇದು ಬ್ಲೌಸ್ ಪೀಸು ಎಕ್ಸ್ಟ್ರಾ ಅನ್ಸುತ್ತೀವಲ್ಲ, ಚೇಂಜು ಇರಲಿ ಅಂದ್ಬಿಟ್ಟು ಇದರೊಳಗಡೆ ಹಾಕಿಟ್ಕೊಂಡಿದ್ದೀನಿ ಒಂದಷ್ಟು
ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇದು ಹೇರ್ ಸ್ಟ್ರೈಟ್ನರು ನೋಡಿ. ಇಲ್ಲಿ ಒಂದಷ್ಟು ಬ್ಯಾಂಗಲ್ಸ್ ಇದರೊಳಗಡೆ ಇಟ್ಕೊಂಡಿದ್ದೀನಿ. ಇದು ವಾಚು ಏನಾಗಿದೆ, ಇದು ಚೈನ್ ಕಟ್ಟಾಗಿದೆ. ಇದೊಂದು ಚೆನ್ನಾಗಿರೋದು, ಇದನ್ನು 3 ಅಷ್ಟೇ, ಎರಡು ಯೂಸ್ ಮಾಡಲ್ಲ, ಹಾಗೆ ಇದೆ ಆಯಿತಾ. ಇಷ್ಟೆಲ್ಲ ಹಾಕಿಸ್ತೀನಿ, ಅದು ಯೂಸ್ ಮಾಡಲ್ವಲ್ಲ, ಹಂಗಾಗಿ ನೋಡಿ ಈಗೊಂದು ಸ್ವಲ್ಪ ದಿವಸದಲ್ಲಿ ಎಲ್ಲದಕ್ಕೂ ಒಟ್ಟಿಗೆ ಶೆಲ್ ಹಾಕಿಸ್ದೆ, ಅಷ್ಟು ಬೇಗ ಸ್ಟಾಪ್ ಆಗಿದೆ. ಇದು 3 ಈಗ ಕರೆಕ್ಟಾಗಿ ವರ್ಕ್ ಆಗ್ತಿರೋದು. ಇದೆಲ್ಲ ನನ್ನ ಬ್ಯಾಂಗಲ್ಸ್, ಇದನ್ನು ನಾನೇ ಮಾಡ್ಕೊಂಡಿರೋದು. ಈ ಥರ ಹಾಕ್ಬಿಟ್ಟು ಬಾಕ್ಸ್ ಥರ ಮಾಡಿ ಹಿಂಗೆ ಮಾಡ್ಕೊಂಡಿದ್ದೀನಿ. ಆವಾಗ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತಲ್ವ, ಈಸಿ ಇರುತ್ತೆ ಅಂತ ಹಿಂಗೆ ಮಾಡಿಕೊಂಡೆ. ಇದು ಹೊರಗಡೆ ಎಲ್ಲ ನಾನು ನೀಟಾಗಿರೋದೊಂದು ಕಲರ್ ಪೇಪರ್ ಹಾಕೋಣ ಅಂದ್ಬಿಟ್ಟು ಮಾಡಿದೆ. ಬಟ್ ಆಮೇಲೆ ಏನೋ ಪುನಃ ಅದಕ್ಕೆ ಆ ಕೆಲಸಕ್ಕೆ ಹಾಕೋಕ್ಕೆ ಹೋಗಲಿಲ್ಲ, ಅದು ಹಾಗೆ ಸ್ಟಾಪ್ ಆಯಿತು. ಈ ಥರ ನಾನು ಶರ್ಟ್ದು ಬಾಕ್ಸ್ ಬರುತ್ತಲ್ವ, ಅದನ್ನೆಲ್ಲ ಹಿಂಗೆ ಇಟ್ಕೊಂಡಿದ್ದೀನಿ. ಯಾವುದೂ ಬಿಸಾಕಿಲ್ಲ. ಇದರಲ್ಲೆಲ್ಲ ಒಂದು ಕಾಸ್ಮೆಟಿಕ್ಸು ಅದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ಆಯಿತಾ. ನೆಕ್ಸ್ಟ್ ಬಂದರೆ ಈ ಬಾಕ್ಸಲ್ಲಿ ಎಕ್ಸ್ಟ್ರಾ ಥಿಂಗ್ಸ್ ಇವೆಲ್ಲ, ಹೇರ್ ಪಿನ್ನು ಮತ್ತು ಸ್ಯಾರಿ ಪಿನ್ನು, ಯು ಪಿನ್ನು, ಇದೆಲ್ಲ ಎಕ್ಸ್ಟ್ರಾ ಥಿಂಗ್ಸು. ಮದುವೆ ಟೈಮಲ್ಲಿ ತೊಗೊಂಡಿದ್ದು, ಬಟ್ ಜಾಸ್ತಿ ತೊಗೊಂಡ್ಬಿಟ್ಟೆ. ಅಂದರೆ ಬ್ಯೂಟಿ ಪಾರ್ಲರ್ ಅವರೇ ತಂದು ಹಾಕ್ತಾರಲ್ವ, ಹಂಗಾಗಿ ಇದು ಯಾವುದೂ ಯೂಸ್ ಆಗಲಿಲ್ಲ, ಹಂಗೆ ಇಟ್ಟೆ ಆಯಿತಾ. ಇದೆಲ್ಲ ಹೇರ್ ಆಕ್ಸೆಸರೀಸ್, ಇದೆಲ್ಲ ಅದು. ಇದರಲ್ಲಿ ಏನಿಟ್ಟಿದ್ದೀನಿ, ಇದು ಏನೇನೋ ಇಟ್ಟಿದ್ದೀನಿ ಎಕ್ಸ್ಟ್ರಾ. ಇದೆಲ್ಲ ಹೇರ್ ಆಕ್ಸೆಸರೀಸೇ, ಕೂದಲಿಗೆ ಸಂಬಂಧಪಟ್ಟಿದ್ದು, ತಲೆಗೆ ಸಂಬಂಧಪಟ್ಟಿದ್ದು ಇವೆಲ್ಲ. ನೆಕ್ಸ್ಟ್ ಬಂದರೆ ಇದೆಲ್ಲ ಪ್ಯಾಂಟು, ಲೆಗ್ಗಿನ್ಸು ಮತ್ತು ಪ್ಲಾಜಾ ಅದಷ್ಟು ಇಲ್ಲಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದರೆ ಇದೆಲ್ಲ ಟಾಪ್ಸು, ಜೀನ್ಸ್ಗೆ ಯೂಸ್ ಮಾಡೋ ಟಾಪ್ಸ್ ಎಲ್ಲ ಇದರೊಳಗಡೆ ಪುಟ್ಟದಾಗಿ ಜಾಗ ಜಾಸ್ತಿ ಇಡಿಸ್ಬಾರ್ದು, ಅದಕ್ಕೆ ಈ ಥರ ನಾನು ಈ ಥರ ಮಾಡ್ಕೊಂಡ್ರೆ ಏನು ಗೊತ್ತಾ, ಜಾಸ್ತಿ ಸ್ಪೇಸ್ ತಗೊಳ್ಳಲ್ಲ. ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಿ ಪುಟ್ಪುಟ್ಟೆ ಮಾಡಿ ಹಾಕ್ಬಿಟ್ಟಿದ್ದೀನಿ ಹಿಂಗೆ. ನೆಕ್ಸ್ಟ್ ಇದೆಲ್ಲ ಸ್ಯಾರಿ ಪೆಟ್ಟಿಕೋಟ್, ಇದು ಮತ್ತು ಇವೆರಡು ಸ್ಯಾರಿ ಪೆಟ್ಟಿಕೋಟ್ ಇಟ್ಟಿದ್ದೀನಿ, ಇದೆರಡರಲ್ಲೂ. ಸೊ ಇಲ್ಲಿ ಡೈಲಿ ಯೂಸ್ದು ಬಳೆ ಹಾಕಿದ್ದೀನಿ. ಇಲ್ಲಿ ಜಾಸ್ತಿ ಬಳೆ ಇಡೋಕ್ಕಾಗಲ್ಲ ಆಯಿತಾ, ಒಂದು ಸ್ವಲ್ಪ ಮೇಲ್ಗಡೆಯಿಂದ ಏನಾದರೂ ಬಿದ್ದರೆ ಸಾಕು, ಇದು ಕರೆಕ್ಟಾಗಿ ಕೂರಲ್ಲ, ಇದು ಬಳೆಗಳೆಲ್ಲ ಒಡೆದೋಗ್ಬಿಡುತ್ತೆ ಅಂತ ಇದೆಲ್ಲ ಬಳೆಗಳು ಹಿಂಗೆ ಇಟ್ಕೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಇದಿರಲಿ ಅಂದ್ಬಿಟ್ಟು ಸುಮ್ಮನೆ ಇದಿಲ್ಲ ಹಾಕಿದೆ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಬಂದು ಬ್ಯಾಂಕ್ದು ಪಾಸ್ಬುಕ್ಕು, ಕಾಟನ್ನು, ಎಕ್ಸ್ಟ್ರಾ ಬ್ರಷ್ಷು ಇಲ್ಲಿಟ್ಟಿದ್ದೀನಿ. ಇದೆಲ್ಲ ವೇಲು ಮತ್ತು ಕರ್ಚೀಫು ಅದೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ. ಮಣಿದು ಟೈ ಇಲ್ಲೇ ಉಳ್ಕೊಂಬಿಟ್ಟಿದೆ ಆಯಿತಾ. ಇದಿಷ್ಟು ನನ್ನ ವಾರ್ಡ್ರೋಬ್. ಇದನ್ನು ನಾನೇ ಮಾಡ್ಕೊಂಡಿದ್ದಾಯ್ತಾ. ಫ್ರಿಡ್ ತೊಗೊಂಡ್ವಲ್ಲ, ಆ ಟೈಮಲ್ಲಿ ಕೊಟ್ಟಿದ್ರು ಇದು. ಇದನ್ನು ನಾನೇ ಮಾಡೋಣ ಅಂದ್ಬಿಟ್ಟೆ ಮಾಡಿಕೊಂಡೆ. ಇದು ಮಾಡೋ ಟೈಮಲ್ಲಿ ನಮ್ಮಪ್ಪ ಅದು ಎಷ್ಟು ಸಲ ಹೇಳಿದ್ರು, ನಾನು ಕಷ್ಟಪಡೋದು ನೋಡ್ಬಿಟ್ಟು ಬಿಡು ತಗೊಡ್ತೀನಿ, ಅದೇನಕ್ಕೆ ಕಷ್ಟಪಡ್ತೀನಿ ಅಂತ. ಬಟ್ ನಾನು ಹಠ ಹಿಡ್ಕೊಂಡು ಮಾಡಿದೆ, ಇಲ್ಲ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಮಾಡಲೇಬೇಕಿದ್ನ ಅಂತ ಅಂದ್ಕೊಂಡು. ಇಲ್ಲೆಲ್ಲ ಆಲ್ಮೋಸ್ಟು ಪಾಪುದೇ ಇದೆಲ್ಲ, ಒಂದು ಬಾಲು, ಇದೆಲ್ಲ ಶೂಸ್ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಶೂ ಮತ್ತು ಸ್ಲಿಪ್ಪರು ಅದೆಲ್ಲ ಒಂದು ಬಾಕ್ಸಲ್ಲಿ ಈ ಥರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದರೆ ಈ ಬಾಕ್ಸಲ್ಲಿ ಬರೀ ಸಾಕ್ಸು, ನನ್ನ ಸಾಕ್ಸು ಮತ್ತು ಪಾಪು ಸಾಕ್ಸು ಅಷ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲೆಲ್ಲ ಇದು ಎಲ್ಲ ಆಲ್ಮೋಸ್ಟ್ ಪಾಪುದೇನು, ಅದು ಪಾಪುದು ಎಲೆಕ್ಟ್ರಿಕ್ ಸ್ವಿಂಗ್ ಇತ್ತಲ್ಲ, ಅದ್ರದ್ದು ಬಟ್ಟೆ ಲಾಲಿ ಅದು ಹಾಕಿ, ಅದು ಇದು ಏನೇನೋ ಸುಮ್ಮನೆ ಇಟ್ಟಿದ್ದೀನಿ. ಬಟ್ ಇದೆಲ್ಲ ಬೇಕಾಗಿರೋ ಅಂಥದ್ದು, ಬೇಡ ಅನ್ನೋವಂಥದ್ದಲ್ಲ. ಇದೆಲ್ಲ ಇಲ್ಲೇನು ಇಟ್ಕೊಂಡಿದ್ದೀನಿ ಅಂದರೆ, ಪಾಪದು ಮಂತ್ಲಿ ಫೋಟೋಶೂಟ್ ಮಾಡ್ತಿದ್ನಲ್ವ, ಆವಾಗ ಏನೋ ಮಾಡ್ಕೊಂಡಿದ್ನಲ್ವ, ಅದೆಲ್ಲನೂ ಕವರಲ್ಲಿ ಹಾಕಿ ಇಲ್ಲಿ ಇಟ್ಕೊಂಡಿದ್ದೀನಿ. ಹೆಂಗೆ ಬಿಸಾಕೋಕ್ಕೆ ನಂಗೆ ಮನಸ್ಸಾಗಲ್ಲ, ಯಾಕೆ ಅಂತ ಬಿಸಾಕ್ಬಿಡ್ಬೇಕು, ಅದು ಏನಕ್ಕೆ ಅದಕ್ಕೆ ಯೂಸ್ ಆಗುತ್ತಾ ಅಂದ್ಕೊತೀನಿ, ಆದರೆ ಬಿಸಾಕೋಕ್ಕೆ ಆಗ್ತಾಯಿಲ್ಲ, ಮನಸ್ಸೇ ಬರೋಲ್ಲ. ಇದು ಕೃಷ್ಣನ ಡ್ರೆಸ್ ಹಾಕಿದ್ನಲ್ಲ, ಅದು ನನ್ನ ಫ್ರೆಂಡ್ ಕೊಟ್ಟಿದ್ಲು ಪಾಪ. ಎಷ್ಟು ತಿಂಗಳಾಯ್ತು ಗೊತ್ತಾ ಪಾಪ ಅವಳು ಕೊಟ್ಟು. ನಂಗೆ ಅದನ್ನು ನನಗೆ ಒಂಥರ ಆಗ್ತದೆ, ರಿಟರ್ನ್ ಮಾಡೋಕ್ಕೆ ಆಗಿಲ್ಲ ನಾನು ಅವಳಿಗೆ. ಇಲ್ಲಿ ಒಂದು ವಾಟ್ರದ್ದು ಡ್ರಮ್ಮು,
ಇಲ್ಲಿ ಬ್ಯಾಗು, ಪಾಪುದು ಟಾಯ್ಸ್ ಎಲ್ಲ ಅಲ್ಲೊಂದಷ್ಟು ಇಲ್ಲೊಂದಷ್ಟು ಎಲ್ಲ ಕಡೆ ಒಂದೊಂದಷ್ಟು ಇದೆ. ಇದು ಅಮ್ಮನ ಕಝಿನ್ ಒಬ್ಬರು ತಂದುಕೊಟ್ಟಿದ್ದು ಪಾಪುಗೆ ಅಂತ. ಇದನ್ನು ಕೊಟ್ಟರೆ ಆಟಾಡೋಕೆ ಕೊಟ್ಟರೆ ಅವನು ಆಟಾಡಲ್ಲ, ತೆಗೆದು ರಪ್ ರಪ್ ಅಂತ ಎಸಿತಾನೆ. ಒಳ್ಳೆ ಚೆನ್ನಾಗಿದೆ, ಅದೆಲ್ಲ ತುಂಬ ಕಾಸ್ಟ್ಲಿ ಥಿಂಗ್ಸು. ಅದಕ್ಕೆ ಈಗಲೇ ಕೊಟ್ಟರೆ ಹಾಳು ಮಾಡಿಬಿಡ್ತಾನೆ ಅಂದ್ಬಿಟ್ಟು ಕೊಟ್ಟಿಲ್ಲ. ಇನ್ನೊಂದು ಸ್ವಲ್ಪ ದೊಡ್ಡವನಾದರೆ ಅವನಿಗೆ ಆಟಾಡೋದೆಲ್ಲ ಗೊತ್ತಾಗುತ್ತೆ. ಇಲ್ಲಿಂದ ಬಂದರೆ ಗಮ್ ಟೇಪು, ಗಮ್ಮು ಅದೆಲ್ಲ ಇಟ್ಕೊಂಡಿದ್ದೀನಿ. ಈ ಬಾಕ್ಸಲ್ಲೆಲ್ಲ ಕಲರ್ಸು, ಕ್ರಯನ್ಸು, ಸ್ಕೆಚ್ ಪೆನ್ನು ಈ ಥರ ನಾನು ಎಲ್ಲದಕ್ಕೂ ಲೇಬಲ್ ಹಾಕ್ಕೊಂಬಿಟ್ಟಿದ್ದೀನಿ ಬಾಕ್ಸ್ ಮೇಲ್ಗಡೆ. ಏನಕ್ಕೆ ಅಂದರೆ ಹುಡ್ಕೋದಕ್ಕೆ ಸುಲಭ ಆಗಲಿ ಅಂತ. ಆವಾಗ ಲೇಬಲ್ ನೋಡಿದ್ರೆ ಓ ಈ ಥಿಂಗ್ಸ್ ಈ ಬಾಕ್ಸ್ ಒಳಗಡೆ ಇದೆ ಅನ್ನೋದು ಪಟ್ಟ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಎಲ್ಲನೂ ಒಂದು ಕಡೆಯಿಂದ ತೆಗೆದು ನೋಡಬೇಕಾಗುತ್ತೆ. ಅದಕ್ಕೆ ನಾನು ಇದೊಂದು ಐಡಿಯಾ ಮಾಡಿಕೊಂಡು ಡಿಸೈನ್ ಮಾಡ್ಕೊಳ್ಳೋಣ, ಅದಕ್ಕೆ ಫುಲ್ ಎಲ್ಲ ಪೇಂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ. ಆಮೇಲೆ ನಗರದ ಮನೆಗೆ ಹೋದ್ವಿ. 1 ಮಂತ್ ವಾಪಸ್ ಬಂದುಬಿಟ್ನಲ್ಲ, ಅದಾದಮೇಲೆ ಅದ್ರ ಕಡೆ ಗಮನ ಹೋಯಿತು. ಅದೇನೂ ಮಾಡಲಿಲ್ಲ, ಹಾಗೆ ಸುಮ್ಮನೆ ಇಟ್ಟಿದ್ದೀನಿ. ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದೆ, ಬಟ್ ಏನೂ ಮಾಡಲಿಲ್ಲ. ಸೊ ನೋಡಿದ್ರಲ್ವ ನಾನು ಯಾವ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ. ನಿಮ್ಮ ಮನೇಲೂ ವೇಸ್ಟ್ ಶರ್ಟ್ದು ಬಾಕ್ಸ್ ಸಿಕ್ಕರೆ ನೀವು ಹಾಗೆ ಮಾಡಿ ಆಯಿತಾ. ನಿಮಗೆ ಅದು ಇಷ್ಟ ಆದರೆ ಹಂಗೆ ಮಾಡಿ ಆಯಿತಾ. ನಂಗೆ ನಿಜವಾಗ್ಲೂ ಅದೊಂದು ಟಿಪ್ಸ್ ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಎಲ್ಲ ಒಂದ್ರ ಮೇಲೆ ಹಿಂಗೆ ಜೋಡಿಸ್ಕೊಂಬಂದ್ಬಿಟ್ರೆ ತೆಗಿಬೇಕಾದ್ರೆ ಸುಮ್ಮನೆ ಎಲ್ಲ ಚಲಪಿಲ್ಲಿ ಆಗುತ್ತೆ. ಬಟ್ ಆ ಥರ ಮಾಡಿದಾಗ ಒಂದೇ ಬಾಕ್ಸ್ ತೊಗೊಬೋದು, ಅದರೊಳಗಡೆ ಏನಿದೆ ಎತ್ಕೊಬೋದು, ಮತ್ತು ಅದನ್ನು ಹಂಗೆ ಫೋಲ್ಡ್ ಮಾಡಿ ಇಡ್ಬೋದು. ಅದೊಂದು ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಆ ಥರ ಇಟ್ಕೊಂಡಿದ್ದೀನಿ. ಬಿದೋಯ್ತಾ? ಎಲ್ಲೋಯ್ತು ಸೂಸು? ಬಾ ಸೂಸು, ಪಚ್ಚಿ ಮಾಡು ನೀನು. ಪಾಪ ಕಣೋ, ನೀ ಬೀಳ್ಸ್ಬಿಟ್ಟು ಬಾ ಅಂದರೆ ಪಚ್ಚಿ ಮಾಡಪ್ಪ. ನೋಡು ಮತ್ತೆ ಇನ್ನು ಬರಲ್ಲ ಅವನು. ಬಾ, ಕಣ್ಮುಚ್ಚು ನೀನು, ಕಣ್ಮುಚ್ಚು. ಬರಲ್ಲ ಅವನು. ನೀ ಬೀಳಿಸ್ತೀಯ ಪಾಪ ಅವನ್ನ, ಹಾಯಿ ಮಾಡ್ತೀಯ ಅವನಿಗೆ. ಕಾಲು ಚುಚ್ಚಾಕ್ತೀನಿ. ಬಾ 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 ಬಾ. ರೋಲಿ ಮಾಡಪ್ಪ, ರೋಲಿ. ಹಂಗ ರೋಲಿ ಅಪ್. ರೋಲಿ ಡೌನ್. ಕೈ ತೆಗಿ. ಸರಿ, ಕಣ್ಮುಚ್ಚೀಗ ಪಚ್ಚಿ ಮಾಡೋಣ. ಓ ಅವನೇ ಜೋಜೋ ಮಾಡ್ಕೊತಾನೀಗ ಅಂತ ಅವನೇ ಹೇಳ್ಕೊತಾನೆ ಅಲ್ಲ ಮನೆ. ಜಾಣ ಪಚ್ಚಪ್ಪ. ಪಾಪು ಮಲಗಿಸ್ಬಿಟ್ಟೆ. ಇಷ್ಟು ದಿವಸ 4 ಗಂಟೆ 4:15 ಹಿಂಗೆ ಮಲಗಿಸ್ತಿದ್ದೆ. ಇವತ್ತು 3:30ಗೆ ಹಾಕಿದ್ದೀನಿ ಲಾಲಿಗೆ ಮಲ್ಕೊಂಡ. ನೋಡೋಣ, ಅಟ್ಲೀಸ್ಟ್ ಇವತ್ತಾದರೂ ಬೇಗ ಮಲ್ಕೊತಾನೇನೋ ಅಂತ ಇದೊಂದು ಟ್ರೈ ಮಾಡ್ತಾಯಿದ್ದೀನಿ. ಏನು ಮಾಡ್ತಾನೋ ಗೊತ್ತಿಲ್ಲ. ಬೇಗ ಮಲ್ಕೊಂಡಿದ್ದರೆ ಬೇಗ ಮತ್ತೆ ನೈಟ್ ಬೇಗ ಮಲ್ಕೊತಾನೆ ಅಂದ್ಬಿಟ್ಟು 3:30ಗೆ ಹಾಕ್ತೆ. ತಿನ್ಕೋ, ನೀನು ತಿನ್ನು. ಬರಲಿಲ್ಲ ಆರೇದು ಕರಿ ಬನ್ನಿ ಬನ್ನಿ.